ಶಿಕ್ಷಣ ಶಿಕ್ಷಣ ನಮಸ್ಕಾರ ಶಿಕ್ಷಣ. ಕುತ್ಕೋ ಸಿದ್ದಜ್ಜ. ಏನ್ ಇಷ್ಟು ದೂರ ಹುಡ್ಕೊಂಡ್ ಬಂದಲ್ಲ? ಯಾರ ಜೊತೆಗೆ ಬಂದೆ? ಊರವ್ರ ಜೊತೆ ವಿಧಾನಸೌಧಕ್ಕೆ ಬಂದಿದ್ದೆ. ಹಂಗೆ ನಿಮ್ಮನ್ನು ಹೊಸಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಶಿಕ್ಷಣ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಬಿಡು. ಸಿದ್ದಜ್ಜ, ಊಟ ಗೀಟ ಮಾಡ್ತೀಯೋ ಇಲ್ವೋ? ಅದು ಸಿದ್ದಜ್ಜ, ಊಟ ಆಗಿದ್ರು ಸರಿನೇ, ನಮ್ಮ ಮನೆ ತನಕ ಬಂದಿದ್ಯಾ? ಇಲ್ಲೇ ಊಟ ಮಾಡ್ಕೊಂಡು ಮಲಗಿದ್ದು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಡಿ ಬಂದೆ. ಏನ್ ಬೇಡಪ್ಪ, ನಿಮ್ಮನ್ನ ಕಂಡದ್ದಾಯ್ತಲ್ಲ, ಇನ್ನು ಹೊರಟ್ಬಿಡ್ತೀನಿ. ಅರೆ, ಅದ್ ಹೇಗಾಗತ್ತೆ ಸಿದ್ದಜ್ಜ? ನನ್ನ ನೋಡೋಕೆ ಅಂತಲೇನೆ ಅಷ್ಟು ದೂರದಿಂದ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ಯಾ? ನೀನು ನಮ್ಮ ಮನೆ ಅತಿಥಿ, ನಿನ್ನ ಹಾಗೆ ಕಳ್ಸಿದ್ರೆ ಇದನ್ನ ಯಾರಾದ್ರೂ ಸಂಸ್ಕೃತಿ ಅಂತಾರ? ಸಿದ್ದಜ್ಜ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಹೊಟ್ಟೆ ತುಂಬಾ ಊಟ ಮಾಡು, ನೆಮ್ಮದಿಯಾಗಿ ನಿದ್ದೆ ಮಾಡು. ಬೆಳಗ್ಗೆ ನಾನು ಆಫೀಸ್ಗೆ ಹೋಗುವಾಗ ಬಸ್ ಸ್ಟಾಪ್ ವರ್ಗು ಡ್ರಾಪ್ ಮಾಡ್ತೀನಿ. ಅದೆಲ್ಲ ಯಾಕೆ ಬಿಡು ಶಿಕ್ಷಣ. ಬಿಡ್ತು ಅನ್ನೋ ಸಿದ್ದಜ್ಜ, ನಮ್ಮೂರ್ನವ್ರಾಗ ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ಚೆನ್ನಾಗಿರುತ್ತಾ? ಏನೋ ಇಷ್ಟು ಒಳ್ಳೆ ಕೆಲಸದಲ್ಲಿದ್ದು ಇಷ್ಟೊಂದು ದೊಡ್ಡ ಮನ್ಸಾಗಿ ಬೆಳೆದು ಆದ್ರೂ ಸುತ್ತ ನಮ್ಮೂರು ನಮ್ ಜನ ಅಂತ ವಿಶ್ವಾಸ ಇಟ್ಕೊಂಡಿದ್ದೀಯಲ್ಲಪ್ಪ, ಅದಕ್ಕೆ ದೇವ್ರು ಚೆನ್ನಾಗಿಟ್ಟಿರೋದು ನಿನ್ನ. ಎಲ್ಲ ನಿನ್ನ ಆಶೀರ್ವಾದ ಸಿದ್ದಜ್ಜ. ಊರ್ ಕಡೆದ ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದಾರ? ಈ ಸರಿ ZP ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರಂತೆ? ಹೆಂಗಿದೆ ಹವಾ? ಆ ಚಲುವೈನೆ ಗೆಲ್ಲೋದು. ರಸ್ತೆಗೆಲ್ಲ ಟಾರ್ ಹಾಕ್ಸಿ ಮನೆಗೂ ನಲ್ಲಿ ಹಾಕಿ ಸಾಕಷ್ಟು ಕೆಲಸ ಮಾಡವನೆ. ಈ ಸಲ ನಾವೆಲ್ಲ ಮನ್ಸು ಮಾಡಿ ಅವನ್ನೇ ಗೆಲ್ಲಿಸ್ಬೇಕು ಅಂತ ನಿಶ್ಚಯ ಮಾಡ್ಬಿಟ್ಟಿದ್ದೀವಿ. ಆ ದಾಸಪ್ಪ ಗೆಲ್ಲಲ್ಲ ಅಂತೀಯ? ಹೋಗಿ ಮನ್ಸ ಶಿಕ್ಷಣ. ದೌಲತ್ ಜಾಸ್ತಿ. ಅವನ್ ಮಕ ಕಂಡ್ರೆ ಸಣ್ಣ ಮುಗಿಗೂ ಆಗಕ್ಕಿಲ್ಲ. ಅವನಂತೂ ಈ ಸಲ ಗೆಲ್ಲಕ್ಕಿಲ್ಲ ಬಿಡಿ. ಆ ಚೀಲದಲ್ಲಿ ಏನಿದೆ? ಇದ ಒಂದಷ್ಟು ಕಳ್ಳೆಕಾಯಿ, ಒಂದಷ್ಟು ತೆಂಗಿನಕಾಯಿ ನಿಮಗೆ ಅಂತ. ಇದನ್ನೆಲ್ಲ ಯಾಕೆ ತರಕೋದೆ ಸಿದ್ದಜ್ಜ? ಬೆಳೆದದ್ನ ಹಂಚ್ಕೊಂಡು ತಿಂದ್ರೆ ಸುಖ. ಸರಿ ಲತಾ ಸಿದ್ದಜ್ಜ, ನನ್ನ ಹೆಂಡತಿ. ನಮಸ್ಕಾರ ತಾಯಿ. ನೋಡು, ಊಟ ಮಾಡಿ ರೆಸ್ಟ್ ತಗೋ, ಉಳಿದಿದ್ ವಿಷಯ ಆಮೇಲೆ ಮಾತಾಡೋಣ. ಲತಾ, ನಮ್ಮೂರ್ನವರು ಬಾತ್ರೂಮ್ ತೋರ್ಸು, ಊಟ ಕೊಡು. ನಡಿ ಸಿದ್ದಜ್ಜ. ನಿನಗೆಮ್ಮ ಹೇಳ್ತಿರೋದು, ನಮ್ಮೂರ್ನವರು. ಊಟ ಕೊಡು, ನಡಿ. ತಪ್ಪು ಕೊಡದೆ ಇರೋ ಮರ್ಯಾದೆ ರಾಜೋಪಚಾರನ ಊರಿನೊಬ್ಬ ಸಾಮಾನ್ಯ ರೈತಂಗ್ ಮಾಡ್ತಿದ್ದೀರಾ ಅಂದ್ರೆ ಇದ್ರಲ್ಲೇನೋ ಮರ್ಮ ಇದೆ ಅನ್ನಿಸ್ತಿದೆ ನಂಗೆ. ಕಾರಣ ಇಲ್ದೆ ಕಾಲ್ನು ಎತ್ತಿ ಪಕ್ಕಕ್ಕಿಡಲ್ಲ ನಾನು. ಅದ್ ನಿನಗ್ ಚೆನ್ನಾಗ್ ಗೊತ್ತು. ಏನಂತೀಯ? ಅದು ಗೊತ್ತಿರೋದಕ್ಕೆ ಈ ಪ್ರಶ್ನೆ ಮಾಡ್ತಿರೋದು. ಇಷ್ಟೆಲ್ಲ ಉಪಚಾರದಿಂದ ನಿನ್ ಉದ್ದೇಶ ಏನು? ಇವನನ್ನ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಊರ್ಗ್ ಹೋಗಿ ನನ್ ಬಗ್ಗೆ 4 ಒಳ್ಳೆ ಮಾತಾಡ್ತಾನೆ. ಶಿಶಿರಣ್ಣ ಹಂಗೆ ಹಿಂಗೆ ಅಂತ ಬಿಟ್ಟಿ ಪ್ರಚಾರ ಮಾಡ್ತಾನೆ. ಅದ್ರಿಂದ ತಮ್ಗೇನ್ ಲಾಭ? ಲಾಭ ಇಲ್ಲದೆ ನೀವ್ ಏನು ಮಾಡೋರಲ್ವಲ್ಲ. ನೋಡೆ ತಡ್ಡಿ, ಇವತ್ತಲ್ಲ ನಾಳೆ ಕೆಲ್ಸಕ್ಕೆ ರಿಸೈನ್ ಮಾಡಿ ನಾನು ಎಲೆಕ್ಷನ್ ನಿಂತ್ಕೋತೀನಿ. ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಜನ ಬೆಂಬಲ ಬೇಕು. ಜನಕ್ಕೆ ನಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡ್ಬೇಕು. ನಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿಸೋರು ಇಂಥ ಅಮಾಯಕರು ಮಾತ್ರ. ನಮ್ಮ ಅಪ್ಪನಂತ ಬಸವನಿಂದ ಏನಾಗುತ್ತೆ? ಮಣ್ಣು. ಓಹೋ, ಇದ ಐಡಿಯಾ. ಪೊಲಿಟಿಕ್ಸ್ ಈಸ್ ಲಾಸ್ಟ್ ರೆಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಅನ್ನೋ ಮಾತಿದೆ. ನಿಮ್ಮಂತವ್ರಿಗೆ ಹೇಳಿ ಮಾಡ್ಸಿದ ಜಾಗ. ಈಗಲೇ 2 ಕೈಯಲ್ಲಿ ಮುಗ್ತಿದ್ರಿ, ಇನ್ನು ರಾಜಕೀಯಕ್ಕೆ ಹೋದ್ರೆ ನಿಮಗ್ ನುಂಗೋಕೆ 100 ಕೈಗಳು ಹುಟ್ಕೊಳತ್ವೆ. ನುಂಗೋನು ನಾನೊಬ್ಬನೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. IAS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ರಿಟೈರ್ಡ್ ಆದ್ಮೇಲೆ ರಾಜಕೀಯಕ್ಕೆ ಬರಲ್ವಾ?
ಸಿನಿಮಾ ನಟರು ರಾಜಕೀಯಕ್ಕೆ ಬರಲ್ವಾ? ನಾನ್ ಯಾಕೆ ಬರಬಾರ್ದು? ಅಲ್ಲ, ನಾನ್ ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅಂತ. ನೀವು ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ ದಿನ ನಾನ್ ನಿಮ್ ಜೊತೆ ಇರಲ್ಲ. ಪ್ರಧಾನ್, how do you feel now? Feeling better. Why, Madhura? Are you disturbed? ಡಿಸ್ಟರ್ಬ್ ಆಗದೆ ಇರುತ್ತಾ? ಆಫ್ ಕೋರ್ಸ್ ಐ ಆಮ್ ಡಿಸ್ಟರ್ಬ್. ಏನಾಯ್ತು? ಎನಿ ಪ್ರಾಬ್ಲಮ್? ಯಾರಾದರೂ ಏನಾದರೂ ಅಂದ್ರಾ? ಯಾರಾದರೂ ಏನಾದರೂ ಅಂದ್ರೆ ಮಾತ್ರ ಪ್ರಾಬ್ಲಮ್ ಪ್ರಧಾನ್. ಲೈಫಲ್ಲಿ 1000 ಕಾರಣಗಳಿರ್ತವೆ ಪ್ರಾಬ್ಲಮ್ಸ್ ಬರೋದಕ್ಕೆ. ಲೈಫಿನ ಪ್ರಾಬ್ಲಮ್ ಬಿಡು, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು. ಈ ಕಣ್ಣೀರು ಹಾಕುವಂಥದ್ದು ಏನಾಯ್ತು? ನನಗೆ ಗಂಡ ಅನ್ನಿಸ್ಕೊಂಡು ನೀವು 3 ಹೊತ್ತು ಹಾಸಿಗೆ ಹಿಡ್ದಿರ್ತೀರಿ. ಮಗ ಭುವನ್ ಒಡೆದು ಹಾಕೋದು, ಚಚ್ಚಾಕೋದು ಇವುಗಳಲ್ಲೇ ಬ್ಯುಸಿ ಆಗಿರ್ತಾನೆ. ಇನ್ನು ನಿಮ್ಮಮ್ಮ ಕ್ರಾಸ್ವರ್ಡ್, ಸಿನಿಮಾ, ಟೆಲಿಫೋನ್ ಅಂತ ಅವ್ರದೇ ಲೋಕದಲ್ಲಿ ಮುಳುಗೋಗಿರ್ತಾರೆ. ಈ ಮನೆ ಸಂಸಾರ ಅಂತ ಹೋರಾಟ ಮಾಡ್ಬೇಕಾಗಿರೋಳು ನಾನು ಒಬ್ಳೆ ತಾನೆ. ಕೆಲವು ಕೆಲಸಗಳನ್ನ ನಾವು ನಮ್ಮ ಡ್ಯೂಟಿ ಅಂತ ಮಾಡಬೇಕಾಗತ್ತೆ. ಎಲ್ಲರೂ ಸುಮ್ಮನೆ ಕೂತಿದ್ದಾರೆ, ನಾವೊಬ್ಬರೇ ದುಡಿತಾ ಇದ್ದೀವಿ ಅನ್ನೋ ಯೋಚನೆ ಯಾರ ಮನಸ್ಸಲ್ಲಿ ಬರುತ್ತೋ ಅವ್ರಿಗೆ ನೆಮ್ಮದಿ ಅನ್ನೋದೇ ಸಿಗಲ್ಲ. ಆಮೇಲೆ ಹೀಗೆ ಕಾರಣ ಇಲ್ಲದೆ ಕಣ್ಣೀರು ಹಾಕ್ತಾ ಕೂತ್ಕೋಬೇಕಾಗತ್ತೆ. ಪಾಲೆಗೆ ಬಂದಿದ್ದೆಲ್ಲ ನಮ್ದೇ ಕೆಲಸ ಅಂತ ಮಾಡ್ಕೊಂಡು ಹೋಗ್ಬೇಕು. ಈ ಮಾತು ನಂದಲ್ಲ ಮಗುರ, ವಿಜ್ಞಾನಂದ ಬಾಬಾ ಅವ್ರದ್ದು. ಅವ್ರ ಆಶ್ರಮಕ್ಕೆ ಹೋದಾಗ್ಲೆಲ್ಲ ಈ ಮಾತನ್ನ ಅವ್ರು ಪದೇ ಪದೇ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅವರ ಮಾತು ಬಗ್ಗೆ ನನಗೆ ಹೇಳೋಕ್ ಬರಬೇಡಿ ಪ್ರಧಾನ್. ಐ ನೋ ಈಚ್ ಅಂಡ್ ಎವ್ರಿ ವರ್ಡ್ಸ್ ಆಫ್ ಹಿಮ್. ಗೊತ್ತಿದ್ರೆ ಉಪಯೋಗ ಇಲ್ಲ ಮಧುರ. ಆ ಮಾತನ್ನ ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಮತ್ತೆ ಅದ್ರ ಪ್ರಕಾರ ನಡ್ಕೋಬೇಕು. ಬಾಯಲ್ಲಿ ಹೇಳೋದು ತುಂಬಾ ಸುಲಭ, ಆದ್ರೆ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ. ಕತ್ತೆ ತರ ಮನೆ ಒಳಗಡೆ ದುಡಿಯೋದಲ್ದೆ ಹೊರಗಡೆನೂ ನಾನೇ ಕೆಲಸ ಮಾಡ್ಬೇಕಾ? ಸ್ಕೂಲ್ಗೂ ನಾನೇ ಹೋಗ್ಬೇಕಾ? ಈ ಸಲ ಪೇರೆಂಟ್ಸ್ ಮೀಟಿಂಗ್ ನಾನು ಅಟೆಂಡ್ ಮಾಡೋಲ್ಲ, ನೀವೇ ಹೋಗಿ. ನಾನು ಈ ಸ್ಥಿತಿಲಿ ಇದ್ಕೊಂಡು ಹೇಗೆ ಹೋಗ್ಲಿ? ಬೇಕಾದ್ರೆ ಅಮ್ಮನ್ಗೆ ಹೇಳು, ಹೋಗಿ ಬರ್ತಾರೆ. ನಿಮಗೆ ಹೇಳಿದ ಕೆಲಸನ ಆದ್ರೆ ನೀವು ಮಾಡಿ, ಇಲ್ವಾ ಸುಮ್ಮನೆ ಇದ್ಬಿಡಿ. ಅದನ್ನ ಇನ್ನೊಬ್ರು ತಲೆ ಕಟ್ಟೋಕ್ ಬರಬೇಡಿ. ಆ ಕೆಲಸ ನನಗೂ ಬರುತ್ತೆ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕು, ನಿಮ್ ಕೈಲಾಗುತ್ತಾ? ಈ ಪ್ರಶ್ನೆ ಕೇಳೋದು ನಿನಗೆ ಫೇರ್ ಅನ್ಸುತ್ತಾ? ಹೌ ಕ್ಯಾನ್ ಐ ಗೋ ಮಧುರ? ಡೋಂಟ್ ಗೋ. ಯಾರು ಎಲ್ಲಿಗೂ ಹೋಗ್ಬೇಡಿ, ನಾನೇ ಹೋಗ್ತೀನಿ. ಅಲ್ಲಿ ಮಗ ಏನೇನು ಅಮಾತ್ರ ಮಾಡಿದಾನೋ ನಾನೊಬ್ಳೆ ಹೋಗಿ ಉಗಿಸ್ಕೊಂಡು ಬರ್ತೀನಿ. ನೀವಿಬ್ರು ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡಿ. ಮೈ ಸೆಲ್ಫ್ ವಿಲ್ ಗೋ ಅಂಡ್ ಡೈ ದೇರ್. ಯಾರ್ದೇ ಫೋನು? ನಂದೆ. ಅದ್ ಗೊತ್ತು, ಕಾಲ್ ಮಾಡಿದವ್ರು ಯಾರು ಅಂದೆ. ಕಾಲಾ? ನಮ್ಮ ಫ್ರೆಂಡು ಪ್ರಾಕ್ಟಿಕಲ್ ನೋಟ್ಸ್ ಏನೋ ಬರ್ದಿಲ್ವಂತೆ, ಅದನ್ನ ಕೇಳಕ್ ಕಾಲ್ ಮಾಡಿರ್ಬೇಕು. ಮತ್ ಮಾತಾಡೋದ್ ಬಿಟ್ಟು ಯಾಕೆ ಕಟ್ ಮಾಡ್ದೆ? ಆಮೇಲೆ ಮಾಡೋಣ ಅಂತ ಕಟ್ ಮಾಡ್ದೆ. ಯಾಕೆ, ಏನಾದ್ರೂ ಪರ್ಸನಲ್ ಆಗಿ ಮಾತಾಡೋದಿತ್ತ? ಛೆ ಹಾಗೇನಿಲ್ಲಕ್ಕ, ನೀನ್ ತುಂಬಾ ಯೋಚನೆ ಮಾಡ್ತಾ ಇದ್ದಲ್ಲ,
ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅಷ್ಟೇ. ನಿನ್ ಫ್ರೆಂಡು ಅಂದ್ರೆ ಈಗ ನಿನಗೆ ಫೋನ್ ಮಾಡಿದ ಫ್ರೆಂಡು ಹುಡ್ಗನ ಹುಡ್ಗಿನ? ಯಾಕಕ್ಕ? ನಿನ್ ಮುಖದಲ್ಲಿ ಆಗ್ತಿರೋ ಚೇಂಜಸ್ನ ನೋಡಿದ್ರೆ ನಂಗೆ ಯಾಕೋ ನಿನ್ ಬಾಯ್ ಫ್ರೆಂಡೇ ಫೋನ್ ಮಾಡಿರ್ಬೇಕು ಅನಿಸ್ತಿದೆ. ಏನಕ್ಕ ನೀನು ನನ್ ಮೂತಿ ನೋಡು, ಬಾಯ್ ಫ್ರೆಂಡ್ ಇಟ್ಕೊಳ್ಳೋ ತರ ಕಾಣ್ತಾ ಇದೀನಾ ನಿನ್ಗೆ? ಮೂತಿಗೂ ಬಾಯ್ ಫ್ರೆಂಡ್ಗೂ ಏನೇ ಸಂಬಂಧ? ಕೋತಿ ತರ ಇರೋ ಮೂತಿಗೆನೆ ಬಾಯ್ ಫ್ರೆಂಡ್ ಇರ್ತಾರೆ, ನಿನಗ್ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಂಗೆ ಯಾಕೋ ಅನುಮಾನ. ಯಾಕಕ್ಕ? ಬಾಯ್ ಫ್ರೆಂಡ್ ಇರೋದು ತಪ್ಪಲ್ಲ, ಆದ್ರೆ ಆ ಫ್ರೆಂಡ್ ಜೊತೆಗೆ ಮಿತಿ ಮೀರ್ ನಡ್ಕೊಂಡು ನಿಮ್ ಮಾನನೂ ಕಳ್ಕೊಂಡು ನಮ್ ಮಾನನೂ ಕಳಿಬಾರ್ದು ಅಂತ. ಅದಕ್ಕೆ ಯಾವ್ದಕ್ಕೂ ಒಂದ್ ಎಚ್ಚರಿಕೆ ಇರ್ಲಿ ಅಂತ ಹಾಗೆ ಹೇಳ್ದೆ ಅಷ್ಟೇ. ಯಾವ್ದೇ ಕಾರಣಕ್ಕೂ ನೀನ್ ನನ್ ಬಗ್ಗೆ ಹಾಗೆಲ್ಲ ಭಯ ಪಡ್ಬೇಡ. ನನ್ಗಂತ ಬಾಯ್ ಫ್ರೆಂಡ್ಸು ಇಲ್ಲ, ನಾನು ನನ್ನ ಲಿಮಿಟ್ಸ್ ದಾಟಿ ಹೋಗೋದು ಇಲ್ಲ. ಅಷ್ಟಿದ್ರೆ ಸಾಕು. ಸರಿ ಅಕ್ಕ, ನಾನು ಪ್ರಾಕ್ಟಿಕಲ್ ರೆಕಾರ್ಡ್ಸ್ನ ಹುಡುಕ್ಬೇಕು, ಬರ್ತೀನಿ. ನನ್ನ ಫ್ರೆಂಡ್ದೇ ಮೆಸೇಜು, ಕಾಲ್ ಪಿಕ್ ಮಾಡಿಲ್ಲ ಅಂತ ಮೆಸೇಜ್ ಮಾಡಿದ್ದಾಳೆ. ಅನಘ, ಇಲ್ಲೇನ್ ಮಾಡ್ತಾ ಇದ್ಯಾ? ಅದು ಕೋಟ್ ನೋಡ್ತಾ ಇದ್ದೆ ಅಕ್ಕ. ಕೋಟಾ? ನಂಗೆ ಭಾವನ್ ಕೋಟ್ ತುಂಬಾ ಇಷ್ಟ, ಅದಕ್ಕೆ ನೋಡ್ತಾ ಇದ್ದೆ. ಅದು ಗಂಡಸ್ರು ಕೋಟ್ ಕಣೆ. ಲೇಡೀಸ್ ಕೋಟು ಹೀಗೆ ಬರುತ್ತಕ್ಕ. ನೆಕ್ಸ್ಟ್ ಟೈಮ್ ಭಾವ ಆ ಕಡೆ ಹೋದಾಗ ನನ್ಗೂ ಒಂದ್ ತಂದ್ಕೊಡಕ್ ಹೇಳ್ತೀಯಾ? ದುಡ್ಡು ಬೇಕಿದ್ರೆ ನಾನ್ ಕೊಡ್ತೀನಿ. ನೀನ್ ದುಡ್ಡು ಕೊಡೋ ವಿಷಯನ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಹೊರಡು, ಕಾಲೇಜಿಗೆ ಲೇಟ್ ಆಗತ್ತೆ. ನಿಮ್ ಭಾವಂಗ್ ಹೇಳಿ ನಾನೇ ತರಿಸ್ಕೊಡ್ತೀನಿ. ನನ್ ಸ್ವೀಟ್ ಅಕ್ಕ, ಬಾಯ್. ಏನು ಕಳ್ತನ ಮಾಡ್ತಾ ನಿಮ್ಮ ಅಕ್ಕನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಯಾ? ಥೂ ನಿನ್ನ, ನಾನ್ ಸಿಕ್ಕಾಕೊಳ್ಳಿ ಅಂತಾನೆ ಕಾಯ್ತಾ ಇರೋ ಆಗಿದೆಯಲ್ಲ ನೀನು. ನಾನೇನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನ್ ಹೇಳಿದ್ದು ಸಿಕ್ಕಾಕೊಳ್ತಿದ್ದೆ ಅಂತ, ಸಿಕ್ಕಾಕೊಂಡೆ ಅಂತಲ್ಲ. ಅಂದ್ರೆ ಯಾರೋ ಎಸ್ಕೇಪಾ? ಅಕ್ಕನ್ ಪರ್ಸಿಂದ ದುಡ್ಡು ಎಗರಿಸ್ತಾ ಇದ್ದೆ, ಅಷ್ಟ್ರಲ್ಲೇ ಕರೆಕ್ಟ್ ಆಗಿ ಅಕ್ಕ ಎಂಟ್ರಿ ಕೊಟ್ಲು. ಬೆವ್ತು ಹೋಗ್ಬಿಟ್ಟೆ ಗೊತ್ತಾ? ಮತ್ತೆ ಹೆಂಗ್ ಮ್ಯಾನೇಜ್ ಮಾಡ್ದೆ? ನಿನ್ ಮುಖದಲ್ಲಿ ಅನ್ಸೀಸನಲ್ ಬೆವ್ರು ನೋಡಿ ಕೂಡ ನಿಮ್ಮ ಅಕ್ಕಂಗೆ ಡೌಟ್ ಬರ್ಲಿಲ್ವಾ? ಇಲ್ಲ, ಬರ್ಲಿಲ್ಲ. ತಕ್ಷಣ ನಾನೇ ಪ್ಲೇಟ್ ಉಲ್ಟಾ ಹೊಡೆದು ಪಕ್ಕದಲ್ಲಿದ್ದ ಭಾವನ್ ಕೋಟ್ ನೋಡ್ತಾ, ಇದು ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ, ಈ ತರದ್ ನಂಗೂ ಬೇಕು, ಭಾವನ್ಗೆ ಹೇಳಿ ನಂಗೂ ತಂದು ಕೊಡ್ತೀಯಾ ಅಂತ ರೀಲ್ ಬಿಟ್ಬಿಟ್ಟೆ. ನಿಮ್ಮ ಅಕ್ಕ ಪೆದ್ದು ಅದನ್ನ ಸುತ್ಕೊಂಡ್ಲಾ? ಏಯ್, ನಮ್ಮ ಅಕ್ಕಂಗೆ ಪೆದ್ದುಗಿದ್ದು ಎಲ್ಲ ಅನ್ಬೇಡ. ಪಾಪ, ಅವಳಿಗೆ ನನ್ ಮೇಲೆ ಅಷ್ಟು ನಂಬಿಕೆ. ಮತ್ತೆ ಅಷ್ಟು ನಂಬಿಕೆ ಇರೋರ್ಗೆ ಮತ್ತೆ ಮತ್ತೆ ಕತ್ ಕುಯ್ತಾ ಇದೆಯಲ್ಲ, ಇದರಿಂದ ನಮಗೆ ಒಳ್ಳೇದಾಗತ್ತಾ? ಬುರುಡೆ ದಾಸೆ ಅಂತಾರ ಮಾತಾಡ್ಬೇಡ ನೀನು.
ನಾನೇನು ಲಕ್ಷಾಂತರ ರೂಪಾಯಿ ಕದೀತಾ ಇದ್ದೀನ? ಐ ಆಮ್ ಲಿಫ್ಟಿಂಗ್ ಸಮ್ ಥೌಸಂಡ್ಸ್ ಅಷ್ಟೇ. ಸಮುದ್ರದಿಂದ ಒಂದ್ ಬಾಕ್ಸಿ ನೀರ್ ತೆಗೆದ್ರೆ ಸಮುದ್ರ ಏನು ಬರ್ದಾಗಲ್ಲ. ನಿಮ್ಮ ಅಕ್ಕ ಭಾವನ್ ನೋಡಿದ್ರೆ ನಂಗೇನೋ ಅವ್ರ ಸಮುದ್ರ ಅಂತ ಅನ್ಸಲ್ಲ, ಒಂದು ಕೊಳವೆ ಬಾವಿಗೂ ಕಮ್ಮಿ ಅನ್ಸ್ತಾರೆ. ಯು ಫೂಲ್, ಬೋರ್ವೆಲ್ ಅಲ್ಲಿ ನೀರು ಮೇಲ್ ಕಾಣಲ್ಲ, ಅದು ಭೂಮಿಯೊಳಗೆ ಬಚ್ಚಿಟ್ಕೊಂಡಿರತ್ತೆ. ಆದ್ರೆ ಮೇಲ್ನೋಟಕ್ಕೆ ಅದೆಷ್ಟಿದೆ ಅಂತ ಯಾರಿಗೂ ಕಾಣಲ್ಲ, ಅದು ಅಂತರ್ಜಲ ಕಣೋ. ನೀನ್ ಈ ತರ ಪಂಪ್ ಹೊಡೆದು ಕದಿತಾ ಹೋದಾಗೆ ಭೂಮಿ ಒಳಗೆ ಅಡ್ಕೊಂಡಿರೋ ಅಂತರ್ಜಲ ಕೂಡ ಖಾಲಿ ಆಗುತ್ತೆ. ಎಕ್ಸಾಕ್ಟ್ಲಿ. ನೋಡ್ತಾ ಇರು, ಒಳಗಿರೋ ನಿಧಿನ ಹೇಗ್ ಹೊರಗ್ ತರ್ತೀನಿ ಅಂತ. ಯಾಕೋ, ಏನಾಯ್ತು? ಸುಮ್ನಾಗ್ಬಿಟ್ಟೆ? ನಾವ್ ಹೋಗ್ತಿರೋ ದಾರಿ ಬಗ್ಗೆ ಭಯ ಶುರುವಾಗ್ಬಿಟ್ಟಿದೆ ಅನಘ. ಯಾಕಪ್ಪ, ಭಯ ಆಗೋ ಅಂತದ್ದೇನಾಯ್ತು? ಓ, ನಾನ್ ಅಕ್ಕನ ಕೈಗೆ ಸಿಕ್ಬೀಳ್ತಿದ್ದೆ ಅಂತನಾ? ಬೀಳೋದು ಬಿಡೋದು ಆಮೇಲಿನ ಪ್ರಶ್ನೆ. ವಿದ್ಯೆ ಕಲಿಯೋಕೆ ಅಂತ ಸಿಟಿಗೆ ಬಂದು ನಾವು ಹೋಗ್ತಾ ಇರೋ ದಾರಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಮಾಷೆಗೆ ಅಂತ ಶುರುವಾಗಿದ್ದ ಈ ಕಳ್ತನ ಚಟ ನಮ್ಮನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತೋ ಅಂತ ಭಯ ಶುರುವಾಗಿದೆ ಅನಘ. ಈ ತರ ಕಳ್ತನ ಮಾಡ್ತಾ ಮಾಡ್ತಾ ನಾವು ಒಂದಿನ ದೊಡ್ಡ ದರೋಡೆಕೋರ್ ಆಗ್ಬಿಡ್ತೀವ ಅಂತ ಅನಿಸ್ತಾ ಇದೆ. ಚಿಲ್ರೆ ಕದಿಯವ್ರನ್ನ ಯಾರು ದರೋಡೆಕೋರು ಅಂತ ಅನ್ನಲ್ಲ. ನಾವೇನ್ ಈ ಕಳ್ತನನ ಪ್ರೊಫೆಷನ್ ಆಗಿ ತಗೊಂಡಿದೀವ? ಇಟ್ಸ್ ಜಸ್ಟ್ ಅ ಹಾಬಿ. ನಮಗೂ ಒಂದ್ ಕೆಲ್ಸ ಸಿಕ್ಕ ಮೇಲೆ, ಕೈ ತುಂಬಾ ಸಂಬಳ ಬರೋ ಹಾಗಾದ್ಮೇಲೆ ಯಾವನ್ ಮಾಡ್ತಾನೆ ಈ ಕಳ್ತನನ? ಬಾಬಾ, ಬೇಡದೆ ಇರೋ ಕೆಲ್ಸಕ್ಕೆ ನಿನ್ ಬುದ್ಧಿನ ಖರ್ಚು ಮಾಡ್ಬೇಡ ಬಾ. ಲತಾ, ಹೇ ಲತಾ, ಲತಾ, ಹೇ ಲತಾ. ಏನ್ ತುಂಬಾ ಗಾಬರಿಲಿದ್ದೀರಾ? ನಿನ್ನೆ ಬಂದಿದ್ನಲ್ಲ ಸಿದ್ದಜ್ಜ, ಅವನೇನಾದ್ರೂ ನನ್ನ ರೂಮ್ ಕಡೆ ಬಂದಿದ್ದು ನೋಡ್ದ್ಯಾ? ಯಾಕೆ? ಬಡ್ಡಿ ಮಗ ಮುದ್ಕ ಅಯ್ಯೋ ಪಾಪ ಅಂದಿದ್ದಕ್ಕೆ ನಾನು ಬೀರುಯಿಂದ ಹಣ ಲಪ್ಟಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಣೆ. ಮುಚ್ಚ್ರಿ ಬಾಯಿ. ಮಾಸಲ್ ಬಟ್ಟೆ ಅವರೆಲ್ಲ ಕಳ್ರಾಗಿರಲ್ಲ. ನಿಜವಾದ ಕಳ್ರು ನಿಮ್ಮಂತವ್ರ ಗರಿ ಗರಿ ಬಟ್ಟೆ ಒಳಗಿರ್ತಾರೆ. ಲತಾ, ಸಿದ್ದಜ್ಜನ್ ಪ್ರೀತಿ ನಿಜವಾದ್ದು, ತೋರ್ಕೆದಲ್ಲ. ನೀವವರಿಗೆ ಬಸ್ ಚಾರ್ಜ್ಗೆ ಅಂತ 100 ರೂಪಾಯಿ ಕೊಟ್ಟಿದ್ರಲ್ಲ, ನೀನ್ ನನ್ ಮಗಳಿದ್ದಾಗಿದ್ಯಾ, ಇದ್ರಲ್ಲಿ ಬಳೆ ತಗೊಳಮ್ಮ ಇಟ್ಕೋ ಅಂತ ಬಲವಂತವಾಗಿ ಕೊಟ್ಟು ಹೋದ್ರು. ಅದು ಹಳ್ಳಿ ಜನರಿ ಮನ್ಸು. ಅಂತವ್ರು ಕಳ್ತನ ಮಾಡ್ತಾರಾ? ಮತ್ತ ಅಲ್ಲಿ ಇಟ್ಟಿದ್ದ ಹಣ ಏನಾಯ್ತು? ನಾನ್ ತಗೊಂಡೆ. ನೀನ್ ತಗೊಂಡ್ಯಾ? ಯಾಕೆ? ಪಾಪದ ದುಡ್ಡು ಸ್ವಲ್ಪನಾದ್ರೂ ಪುಣ್ಯದ ಕಾರ್ಯಕ್ಕೆ ಉಪಯೋಗ ಆಗ್ಲಿ ಅಂತ. ವಾಟ್ ಯು ಮೀನ್? ಮಾವನ್ ಬರ್ತಡೇ ಆಯ್ತು, ನಾವಂತವ್ರಿಗೆ ಏನು ಕೊಡ್ಲಿಲ್ಲ. ಅದಕ್ಕೆ ಅವ್ರ ಹೆಸರಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿ ಅದೇ ದುಡ್ಡಲ್ಲಿ ಎಲ್ರಿಗೂ ಒಂದೊಂದ್ ಜೊತೆ ಬಟ್ಟೆ ತಗೊಂಡ್ ಹೋಗಿ ದಾನ ಮಾಡ್ದೆ. ಏನ? ಯಾರೋ ಬಿಕ್ನಾಸಿಗಳಿಗೆ ಬಟ್ಟೆ ದಾನ ಮಾಡಿದ್ಯಾ? ಅದು ನನ್ ದುಡ್ಡಲ್ಲಿ. ಯಾರಪ್ಪನ ಮನೆದು ಅಂತ ದುಡ್ಡು ತಗೊಂಡೋಗಿ ನನಗೆ ಹೇಳ್ದಂಗೆ ಖರ್ಚು ಮಾಡಿದೆ. ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ಅದಕ್ಕೆ ಸಾಕೋ ಯೋಗ್ಯತೆ ಇಲ್ಲದೆ ನಿಮ್ಮಂತವ್ರು ವೃದ್ಧಾಶ್ರಮಕ್ಕೆ ಸೇರ್ಸಿರ್ತೀರಲ್ಲ, ಅಪ್ಪಂದ್ರು ಅಮ್ಮಂದ್ರನ್ನ, ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಖರ್ಚು ಮಾಡ್ದೆ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆನಾ? ನೀವು ಮಾಡ್ತಿರೋದು ಅದೇ ತಾನೇ? ನಾಲ್ಗೆ ತುಂಬಾ ಉದ್ದ ಬೆಳೀತಿದೆ ಲತಾ. ನಿಮ್ ಕೈ ಉದ್ದ ಆದಷ್ಟು ನನ್ ನಾಲ್ಗೇನು ಉದ್ದ ಆಗತ್ತೆ. ಮೊದ್ಲಿಷ್ಟು ಮಾತಾಡ್ತಿರ್ಲಿಲ್ಲ ನೀನು. ನೀವು ಮೊದ್ಲು ಇಷ್ಟ ಹದ್ಗೆಟ್ಟಿರ್ಲಿಲ್ಲ. ನನ್ ಕೆಲ್ಸಬೇಡ ಲತಾ, ಆಮೇಲೆ ನಾನು ಸುಮ್ನೆ ಇರಲ್ಲ. ನಾನ್ ಮಾಡಿದ್ದು ಒಳ್ಳೆ ಕೆಲ್ಸ. ನೀವು ಮಾಡಿದ ಪಾಪದ ಪರ್ಸೆಂಟೇಜ್ ನ ಸ್ವಲ್ಪ ಕಡಿಮೆ ಮಾಡಿದೀನಿ, ಖುಷಿ ಪಡಿ. ಸಿದ್ದಜ್ಜನಂತವ್ರಿಗೆ ಸ್ವಾರ್ಥ ಊಟ ಹಾಕೋ ಬದಲು ಖುಷಿ ಊಟ ಹಾಕಿ. ತೋರ್ಕೆ ಪ್ರೀತಿ ತೋರ್ಸೋ ಬದಲು ನಿಜವಾದ ಪ್ರೀತಿ ತೋರಿಸಿ. ತುಂಬಿರೋ ನಿಮ್ ಪಾಪದ ಕೊಡಕ್ಕೆ ಅದರಿಂದ ಒಂದು ಸಣ್ಣ ತೂತಾದ್ರೂ ಬೀಳುತ್ತೆ. ಮೇಲೆ ತಗೊಳ್ಳೋ ದುಡ್ಡನ್ನ ಇವಳು ಕಾಣದ ಹಾಗೆ ಬಚ್ಚಿಡ್ಬೇಕು. ಇಲ್ಲ ಅಂದ್ರೆ ನಾನು ರಿಸ್ಕ್ ತಗೊಂಡು ಸಂಪಾದನೆ ಮಾಡೋ ಹಣನ ಹೀಗೆ ಬೇಕಾಬಿಟ್ಟಿ ಕಂಡವ್ರು ಕೊಟ್ಟು ದಾನ ಮಾಡ್ಬಿಡ್ತಾಳೆ.
ಓಹ್, ಇವತ್ತು ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ನನ್ನ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋರ ಆಸೆ ಇವತ್ತು ನಿರಾಸೆ ಮಾಡಬಾರ್ದು. ಅವ್ರು ಕರೆದು ಕೂಡಲೇ ಎಸ್ ಹೋಗೋಣ ಅಂದ್ಬಿಡ್ಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗೋಣವಾ? ಎಲ್ಲಿಗೆ? ಇನ್ನೆಲ್ಲಿಗೆ? ಹೋಗೋಣ. ಹೋಗೋಣ. ಎಲ್ಲಿಗೆ? ವಾಕಿಂಗ್. ಹೋಗೋಣ.